ಬೆಳಗಾವಿ ಅಧಿವೇಶನಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತ್ ನೀಡಲಾಗ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿರುವುದು. ದೆಹಲಿಯ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಹೆಚ್ಚು ಅಲರ್ಟ್ ಆಗಿರುವ ಇಲಾಖೆ ಗುಪ್ತಚರ ಇಲಾಖೆ. ಅಲ್ಲಿಂದ ಸೂಚನೆ ಹಿನ್ನೆಲೆಯಲ್ಲಿ ಸುವರ್ಣಸೌಧಕ್ಕೆ ಅತಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ಸುವರ್ಣಸೌಧದ ಬಳಿ 6,000 ಜನ ಪೊಲೀಸರ ನಿಯೋಜನೆ ಮಾಡಲಾಗಿರುವುದು. 6 ಜನ ಎಸ್ಪಿ ರ್ಯಾಂಕ್ ಅಧಿಕಾರಿಗಳ ನಿಯೋಜನೆ ಇದೆ. ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಭೂಷಣ್ ಬೊರಸೆ ಅವರ ನೇತೃತ್ವದಲ್ಲಿ ಈ ಬಿಗಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು, ಮತ್ತೊಂದು ಕಡೆ ಲಾ ಅಂಡ್ ಆರ್ಡರ್ ಬೇಕಾದಂತಹ ಸಿದ್ಧತೆಗಳು, ಖಾಕಿ ಬಿಗಿ ಭದ್ರತೆ. ಕಾರಣ ಇತ್ತೀಚೆಗೆ ನಡೆದಂತಹ ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಅತಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡೋದಕ್ಕೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಈ ಸಾಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳು ನೀಡ್ತಾ ಇದ್ರು. ನಾನೀಗ ಸುವರ್ಣಸೌಧದ ಮುಖ್ಯ ಗೇಟ್ ಬಳಿ ಇದ್ದೇನೆ. ನೋಡಬಹುದು ಇಲ್ಲಿ ಪೊಲೀಸರು ಭದ್ರತೆಯನ್ನು ಒದಗಿಸಕ್ಕೆ ನಾಳೆಯಿಂದ ಯಾವ ರೀತಿ ಪ್ಲಾನ್ ಇರಬೇಕು ಮತ್ತು ಮುಖ್ಯ ಗೇಟ್ ನಲ್ಲಿ ಯಾವ ರೀತಿ ಪೊಲೀಸರ ವರ್ತನೆ ಇರಬೇಕು ಮತ್ತು ವಿಐಪಿ ಬಂದ ಸಂದರ್ಭದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ವಿವರಣೆ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಬಳಿಕ ಬೆಳಗಾವಿ ಅಧಿವೇಶನಕ್ಕೆ ಏನು ಸಾಕಷ್ಟು ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಬಾರಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ 146 ಹಿರಿಯ ಅಧಿಕಾರಿಗಳು ಮತ್ತು 3,800 ಜನ ಸಿಬ್ಬಂದಿ, ಹಾಗೇನೆ 500 ಜನ ಗೃಹ ರಕ್ಷಕ ದಳ ಸಿಬ್ಬಂದಿ, 8 ಕ್ವಿಕ್ ರೆಸ್ಪಾನ್ಸ್ ಸ್ಕ್ವಾಡ್ ಆಗಿರಬಹುದು ಮತ್ತು 10 ಡಿಆರ್ ವಾಹನಗಳು ಮತ್ತು 35 ಕೆಎಸ್ಆರ್ಪಿ ತುಕಡಿ, ಹಾಗೇನೆ ಒಂದು ಗರುಡ ವಾಹನ, 16 ವಿಧ್ವಂಸಕ ಕೃತ್ಯ ತಪಾಸಣಾ ತಂಡಗಳನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅನೇಕ ತಂಡಗಳನ್ನು ಈಗಾಗಲೇ ಬೆಳಗಾವಿಗೆ ಕರೆಸಲಾಗಿದೆ. ನೋಡಬಹುದು ಇದು ಏನು ಕಮಾಂಡೆಂಟ್ ಕಚೇರಿಯನ್ನೇ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು. ಹಿರಿಯ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಗುಲಾಬ್ರಾವ್ ಭೂಷಣ್ ನೇತೃತ್ವದಲ್ಲಿ ಒಂದು ಹೆಚ್ಚಿನ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಏನು ಈಗಾಗಲೇ ಸುವರ್ಣಸೌಧದಲ್ಲಿ ನಾಳೆಯಿಂದ ಸುಮಾರು 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಸಲಾಗಿದ್ದು, ಹೀಗಾಗಿ ಭದ್ರತೆಗಳನ್ನು ಹೆಚ್ಚು ಮಾಡಲಾಗಿದೆ ಮತ್ತು ಈಗಾಗಲೇ 90ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಗೆ ತಮ್ಮ ಹೆಸರನ್ನ ನಮೂದು ಮಾಡಿದ ಕಾರಣಕ್ಕಾಗಿ ಅವರನ್ನ ನಿಯೋಜಿತ ಜಾಗಗಳಲ್ಲಿ ಅವರಿಗೆ ತೋರಿಸುವಂತದ್ದು ಮತ್ತು ಅಲ್ಲೇ ಪ್ರತಿಭಟನೆ ಮಾಡಬೇಕು ಮತ್ತು ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಡಿಸೆಂಬರ್ 1ರಿಂದಲೇ ಜಾರಿಗೆ ತರಲಾಗಿದ್ದು 21ರವರೆಗೂ ಕೂಡ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಮತ್ತು ಬಂದಂತಹ 6,000ಕ್ಕೂ ಹೆಚ್ಚು ಪೊಲೀಸರಿಗಾಗಿ ಬೆಳಗಾವಿಯ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಈ ಬಾರಿ ಅತಿ ಹೆಚ್ಚು ಚಳಿ ಇರೋ ಕಾರಣಕ್ಕಾಗಿ ಸಿಬ್ಬಂದಿಗಳ ಸುರಕ್ಷತೆಗೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸಿದೆ. ಈ ಬಾರಿ 10 ದಿನಗಳ ಅಧಿವೇಶನಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ನಡೆಸಲಾಗಿದ್ದು, ಈ ಬಾರಿ ಅತಿ ಹೆಚ್ಚು ಭದ್ರತೆಯನ್ನ ಬೆಳಗಾವಿಯಲ್ಲಿ ಒದಗಿಸಲಾಗಿದೆ. ಪ್ರಮುಖವಾಗಿ ದೆಹಲಿ ಸ್ಫೋಟದ ಬಳಿಕ ಬೆಳಗಾವಿ ಸುವರ್ಣಸೌಧಕ್ಕೆ ಮತ್ತಷ್ಟು ಭದ್ರತೆಯನ್ನು ಒದಗಿಸಲಾಗಿದ್ದು, ಕೇಂದ್ರ ಗುಪ್ತಚರ ಇಲಾಖೆಯ ಸೂಚನೆಯ ಮೇರೆಗೆ ಈ ಬಾರಿ ಅತಿ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಒಂದು ಚಳಿಗಾಲದ ಅಧಿವೇಶನ ನಡೆಯಲಿದ್ದು, ಅಧಿವೇಶನದ ಹೊರಗೆ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. ಅಧಿವೇಶನದ ಹೊರಗೆ ವಿವಿಧ ಸಂಘ ಸಂಸ್ಥೆಗಳು ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿವೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.